ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿ ಆಗಿಬಿಟ್ರೆ ಬೇಸಿಗೆ ಕಾಲದಲ್ಲಿ ಅದೇ ನೀರನ್ನ ನೆಚ್ಕೊಂಡು ಕೃಷಿ ಮತ್ತೆ ಕುಡಿಯೋದಕ್ಕೆ ಬಳಕೆಗೆ ಆ ನೀರು ನಮಗೆ ಬರುತ್ತೆ ಅಂತ ಬಹುತೇಕ ಜನ ನಂಬಿರ್ತಾರೆ. ಬಟ್ ರಾಜ್ಯದ ಒಂದು ಪ್ರಮುಖ ಜಲಾಶಯ ಈ ಕ್ಷಣಕ್ಕೂ ಕೂಡ ಸರಿಯಾಗಿ ನಿರ್ವಹಣೆ ಆಗದೆ ಸಮಸ್ಯೆಗಳು ಎದುರಾಗ್ತಾ ಇದೆಯಂತೆ. ಹಾಗಾದ್ರೆ ಯಾವ ಭಾಗದ ಜಲಾಶಯ ಯಾಕದನ್ನ ನಿರ್ವಹಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮನಸ್ಸಿಲ್ಲ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತುಂಬಿ ತುಳುಕ್ತಾ ಇರುವ ಜಲಾಶಯ, ನಯನ ಮನೋಹರವಾದ ದೃಶ್ಯ, ಡ್ಯಾಂನಿಂದ ನದಿಗೆ ಕಾಲುವೆಗೆ ಹರಿದು ಹೋಗುತ್ತಿರುವ ದೃಶ್ಯ, ಈ ಎಲ್ಲವೂ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಡ್ಯಾಂನಲ್ಲಿ. ಎಸ್, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ನ ಪ್ಲೇಟ್ ನೀರಿನ ಒತ್ತಡಕ್ಕೆ ಸಿಲುಕಿ ಮುರಿದು ಬಿದ್ದಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗುತ್ತಿದೆ. ಇದರಿಂದ ಡ್ಯಾಂನ ಗೇಟ್ ಪ್ಲೇಟ್ ದುರಸ್ತಿಗೆ ತಜ್ಞರ ತಂಡ ಮುಂದಾಗಿದೆ. ನೀರಿನ ರಭಸಕ್ಕೆ ಡ್ಯಾಂ ಗೇಟ್ ಪ್ಲೇಟ್ ಬೆಂಡ್ ಆಗಿರೋದ್ರಿಂದ ಗೇಟ್ ಪ್ಲೇಟ್ ಅಳವಡಿಕೆಗೆ ಅಡ್ಡಿಯಾಗ್ತಿದೆ. ಇದರಿಂದ ದುರಸ್ತಿ ಕಾರ್ಯ ತಜ್ಞರಿಗೆ ಸವಾಲಾಗಿದೆ. ನಿನ್ನೆ ದಿವಸ ನಮ್ಮ ಹಿಪ್ಪರಗಿ ಗ್ರಾಮದಲ್ಲಿರುವಂತ ಹಿಪ್ಪರಗಿ ಡ್ಯಾಮಿನ 22ನೇ ನಂಬರಿನ ಗೇಟು ಹಾಳಾಗಿ ನಮ್ಮ ಶ್ರಮಬಿಂದು ಸಾಗರಕ್ಕೆ ನೀರು ಹರಿದು ಬರ್ತಾ ಇದೆ. ಅಂದಾಜು 0.75 TMC ಅಷ್ಟು ನೀರು ಪೋಲ್ ಆಗ್ತಕ್ಕಂಥ ಸಾಧ್ಯತೆಗಳದಾವ ಅಂತ ಹೇಳಿ ಇಲಾಖೆ ಇಂಜಿನಿಯರ್ಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಸುಮಾರು 6 TMC ನೀರು ಸಂಗ್ರಹ ಇತ್ತು. ನೀರಿನ ಒತ್ತಡದಿಂದ 22ನೇ ಗೇಟ್ನ ಪ್ಲೇಟ್ ಬೆಚ್ಚಿಕೊಂಡ ಪರಿಣಾಮ ನೀರು ಪೋಲಾಗ್ತಾ ಇದೆ. ಆದಾಗ್ಯೂ ಪ್ರಸ್ತುತ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಬಾಗಲಕೋಟೆ ಡಿಸಿ ಮಾಹಿತಿ ನೀಡಿದ್ರು. ಹಿಪ್ಪರಗಿ ಡ್ಯಾಂ ನೀರು ಬೆಳಗಾವಿಯ ಕಾಗವಾಡ, ಅಥಣಿ ತಾಲೂಕಿನ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ಬನಹಟ್ಟಿ, ತೇರದಾಳ ತಾಲೂಕಿನ ರೈತರ ಜೀವನಾಡಿಯಾಗಿದೆ. ನಮ್ಮ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರ ಜೊತೆಗೆ ಇನ್ನೇನು ಹಿಪ್ಪರಗಿ ಇದರಲ್ಲಿ ಟೋಟಲಿ 22 ಗೇಟ್ ಬರುತ್ತೆ. ಅದರಲ್ಲಿ 11 ಗೇಟ್ ಬಾಗಲಕೋಟೆ ಜಿಲ್ಲಾ ವ್ಯಾಪ್ತಿಗೆ, ಇನ್ನೂ 11 ಗೇಟ್ ವಿಜಯಪುರ ಜಿಲ್ಲಾ ವ್ಯಾಪ್ತಿಗೆ ಬರ್ತದೆ. ಅದರಲ್ಲಿ ನಮ್ಮದು 22ನೇ ಗೇಟು ಫೋರ್ಸಿಗೆ ಕಟ್ಟಾಗಿ ಹೋಗ್ಬಿಟ್ಟಿದೆ. ಮೇಲಿಡೆ ಅದು ಕೆಳಗಡೆ ಕಟ್ಟಾಗಿ ಹೋಗಿದೆ, ಮೇಲಿಡೆ ಕೆಳಗೆ ಹೋಗಿ ಕೂತ್ಬಿಟ್ಟಿದೆ ಅದು 22ನೇ ಗೇಟಲ್ಲಿ. ಇವಾಗ ಇನ್ನೊಂದು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಅದೇ ಒಂದು ಎಡಿಷನಲ್ ಇಟ್ಟಿರ್ತಾರೆ. ಅದರಲ್ಲಿ ನಾವು ಇಂಜಿನಿಯರ್ಸ್ ಎಲ್ಲ ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ ಆಲ್ಮಟ್ಟಿ ಮತ್ತು ಹೊಸಪೇಟೆಯಲ್ಲಿ ಏನಿದೆಲ್ಲ ತಜ್ಞರು ಅವ್ರನ್ನೆಲ್ಲ ಕರೆಸಿ ಮಾಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಿಪ್ಪರಗಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಕ್ಕೆ ಹರಿದು ಹೋಗ್ತಾ ಇದೆ. ನೀರು ಪೋಲಾಗೋದನ್ನ ತಡೆಯಲು ಮತ್ತು ಬ್ಯಾರೇಜ್ನ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಬಗೆಹರಿಸುವ ನಿರೀಕ್ಷೆ ಇದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.